ಸಾರಿ 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 ಐ ಆಮ್ ರಿಯಲಿ ಸಾರಿ, ನಾನು ನೋಡ್ಲಿಲ್ಲ. ರಾಧಿಕಾ, ಏನ್ ಆಕಾಶ ನೋಡ್ಕೊಂಡು ಹೋಗ್ತಿದ್ಯಾ? ನೋಡು ಪಾಪ, ಡ್ರೆಸ್ ಎಲ್ಲ ನೆಂದೋಯ್ತಲ್ಲ. ಇಟ್ಸ್ ಓಕೆ ಅಮ್ಮ, ಇವ್ರೇನ್ ಬೇಕು ಅಂತ ಮಾಡಿಲ್ವಲ್ಲ. ಐ ಜಸ್ಟ್ ಗೋ ಡ್ರೈ ಅಪ್ ಅಂಡ್ ಕಮ್. ಹೌದು ಪಾಪ, ಅವಸರದಲ್ಲಿ ಹೋಗುವಾಗ ಕಾಲೆಡುತ್ತೆ, ಕೈ ನಡುಗುತ್ತೆ. ಚಿಕ್ಕ ಮಗು, ಬೈಬೇಡಿ ಪಾಪ. ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಡೌಟ್ ಬರುತ್ತೆ. ಇಷ್ಟು ಡೈಲಾಗ್ ಸಾಕು ಅನ್ಸುತ್ತೆ. ಅಣ್ಣ, ಹೇಗಿತ್ತು ನನ್ನ ಪರ್ಫಾರ್ಮೆನ್ಸು? ಜಾನೆ, ನನ್ನ ತಂಗಿ ಆಗಿದ್ದಕ್ಕೂ ಸಾರ್ಥಕಾಯ್ತು ಬಿಡು. ಸರ್, ಇನ್ನ ನಮ್ಮ ಮುಂದಿನ ನಡೆ ಏನು ಸರ್? ಬಂಗಾರಿ, ನೀವು ಯಾಕೆ 3 ಜನ ನಿಧಿಗೆ ಮೆಹಂದಿ ಹಚ್ಚಬಾರ್ದು? ಡಿಫ್ರೆಂಟ್ ಆಗಿರುತ್ತೆ. ಮದುವೆಗೂ ಮುಂಚೆ ಹಿರಿಯರ ಆಶೀರ್ವಾದ ಸಿಗ್ದಂಗಾಗುತ್ತೆ. ಹುಡುಗ ಹುಡುಗಿಗೆ ಹಚ್ಚೋದೆಲ್ಲ ಮಾಮೂಲಿ ಆಗೋಯ್ತಲ್ವಾ? ಕಾರಣ ಕರೆಕ್ಟಾಗಿ ಹೇಳ್ತಿದ್ದಾನೆ. ನೀನು ನಮ್ಮ ಅರ್ಜುನ್ ಥರನೇ ನೋಡು. ಎಲ್ಲ ಕೆಲಸನೂ ಹೇಗೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರ್ತೀಯ. ಹಾ, ಇದು ನೆಕ್ಸ್ಟ್ ಲೆವೆಲ್ ಯೋಚನೆ. ಹಿಂದೆ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡೋದೇ ಇಲ್ಲ. ಆಗ್ಲಿ ಕರ್ಣ. ಲಚ್ಚಿ ಬಾರೆ, ನಾವು ಒಂದೊಂದ್ ಗೆರೆ ಹಾಕ್ಬಿಡೋಣ. ನಿಧಿ ಕೈಗೆ ನಾವು ಮೆಹಂದಿ ಹಾಕಿದ್ರೆ ಹೇಗಿರ್ಬೇಕು ಅಂದ್ರೆ ಕೆಂಪು ಕೆಂಪಾಗಿ ಹಾಗೆ ಲಗ ಲಗ ಅಂತಿರ್ಬೇಕು. ನಾವು ಹಾಕ್ತೀವಿ ಒಂದೊಂದು ಲೈನ್. ಕೊಡಿ ಕೊಡಿ, ಎಲ್ಲ ಹಾಕ್ಬೇಕು. ಈಗೆಲ್ಲರಿಗೂ ನಿಧಿ ಕೈಯಲ್ಲಿ ಕೇಫ್ ಅವ್ರ ಕರ್ಣ ಕಾಣಿಸ್ಲೇಬೇಕು. ಎಲ್ಲ ಕೈ ನೋಡಿದ್ರೆ ಸಾಕು. ಕರ್ಣ, ನೀನು ಎಷ್ಟು ಅಂತ ಕೆಲಸ ಮಾಡ್ತೀಯ? ಸ್ವಲ್ಪ ರೆಸ್ಟ್ ಮಾಡು. ಎಲ್ರಿಗೂ ತುಂಬಾ ಆಯಾಸ ಆಗಿದೆ. ಇನ್ನೇನು ಮದುವೆ ಹತ್ರನೇ ಬಂದ್ಬಿಡ್ತಲ್ಲ. ಅವತ್ತು ನೀನು ಕಣ್ಣನ್ನು ಗುಳಿ ಬೀಳಿಸ್ಕೊಂಡು ಎಲ್ಲರ ಮುಂದೆ ಓಡಾಡ್ತಾ ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ಸಿಟ್ಟಲ್ಲಿ ಏನು ಹೇಳ್ದೆ ಇದ್ರೆ ಸಾಕು. ನೀವು ಹೇಳಿದ್ ಕರೆಕ್ಟ್ ಅಪ್ಪ. ಆದ್ರೆ ಒಂದು ವಿಷಯ ಗೊತ್ತಾ? ಕೆಲಸನ, ಅದರಲ್ಲೂ ಒಳ್ಳೆ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಆಯಾಸ ಆಗಲ್ವಂತೆ. ಎಲ್ಲ ಕಷ್ಟಪಟ್ಟು ಬೇರೆಯವ್ರಿಗೆ ತೊಂದರೆ ಆಗಲಿ ಅಂತ ಮಾತ್ರ ಮಾಡ್ತಾರಲ್ಲ, ಅಂಥವ್ರಿಗೆ ಆಯಾಸ, BP, ಸುಸ್ತು, ಕಷ್ಟ, ತೊಂದರೆ ಎಲ್ಲ ಆಗೋದು. ಹೌದೇಳಿ, ಮತ್ತೆ ಕುಂತ್ರೆ ಸೊಂಟ ನೋವು, ಎದ್ರೆ ಕಾಲು ನೋವು ಅನ್ನೋ ತರ ಅಲ್ಲ. ನಾವೆಲ್ಲ ಉತ್ಸಾಹಿ ತರುಣ್ರು. 4 ಕೆಲಸ ಮಾಡಿದ್ರೆ ನಮ್ಗೇನು ಆಗೋದಿಲ್ಲ. ಅದ್ರಲ್ಲೂ ನಮ್ಮ ಕರುಣಾ ಸರ್ ಜೊತೆಗೆ ಸೇರ್ಬಿಟ್ರೆ ಸೌತ್ ಆಫ್ರಿಕಾಗ ಹೋಗಿ ಫುಟ್ಬಾಲ್ ಆಡೋಕ್ಕೂ ಎನರ್ಜಿ ಇರುತ್ತೆ ಅಂತೀನಿ. ನಮ್ಮ ಅಣ್ಣ ಎನರ್ಜಿ ಬೂಸ್ಟರು. ಕಲ್ ತಿಂದು ಅರಗಿಸ್ಕೊಳ್ಳುವಂತ ವಯಸ್ಸು ನಿಮ್ದೆಲ್ಲ. ನೀವು ಖುಷಿಯಾಗಿ ಕೆಲಸ ಮಾಡ್ತಿರೋದು ನೋಡಿದ್ರೆ ನಮಗೂ ಹುಮ್ಮಸ್ ಜಾಸ್ತಿ ಆಗುತ್ತೆ. ಸೀರಿಯಸ್ಲಿ ಕಣ, ನಿಮ್ ವರ್ಕಿಂಗ್ ಸ್ಟೈಲ್ ನೋಡಿ ನಾನು ಫಿದಾ ಆಗ್ಬಿಟ್ಟೆ. ನಿಮ್ನ ಯಾಕೆ ಎಲ್ಲರೂ ಇಷ್ಟಪಡ್ತಾರಂತ ಸಪ್ರೇಟ್ ಆಗಿ ಹೇಳೋದು ಬೇಡ, ನೋಡಿದ್ರೆ ಗೊತ್ತಾಗುತ್ತೆ. ಕರ್ಣನ ಎಲ್ಲರೂ ಇಷ್ಟಪಡೋರೆ.
ಹಾಗಂತ ಅವನು ಎಲ್ರ ಕೈಗೂ ಸಿಗೋದಿಲ್ಲ. ಒಂಥರ ಅವನು ಅಪರಂಜಿ ಇದ್ದ ಹಾಗೆ. ನಮ್ಮ ನಿತ್ಯ ತುಂಬಾ ಅದೃಷ್ಟ ಮಾಡ್ಯಾಳೆ ಅಲ್ವ ನಿಧಿ? ತುಂಬ ಲೇಟ್ ಆಗಿದೆ ಅಂದ್ರೆ ಎಲ್ಲ ಮಳ್ಕೊಳ್ಳೋದು ಒಳ್ಳೇದಲ್ವಾ? ಎಷ್ಟೊಂದು ಕೆಲಸ ಇದೆ. ಅರ್ಶಿನ ಶಾಸ್ತ್ರ ರೆಡಿ ಮಾಡ್ಕೋಬೇಕು, ಮದುವೆ ಮಂಟಪ ರೆಡಿ ಮಾಡಿಸ್ಬೇಕು, ಹೂವಿನ ಅಲಂಕಾರ ಪ್ಲಾನ್ ಮಾಡಬೇಕು. ಒಂದು ಶಾಸ್ತ್ರದಲ್ಲೂ ಚಿಕ್ಕ ಎಲಿಮೆಂಟ್ ಕೂಡ ಮಿಸ್ ಆಗಬಾರ್ದು. ಎಷ್ಟೇ ಆದರೂ ನಮ್ಮ ಮದುವೆ ಅಲ್ವಾ?